ಬುಲ್ಬುಲ್ ಪಪ್ಪಾಯ ತಿಂತಾ ಇದೆ ನೋಡಿ. ಇದನ್ನ ಮೇಲ್ ಕಂಪೋಸ್ಟ್ಗೆ ತಗೊಂಡೋಗಿಡೋಣ ಅಂತ ಮೆಟ್ಲು ಮೇಲೆ ಇಟ್ಟಿದ್ದು. ತುಂಬಾನೇ ಸೌಂಡ್ ಬರ್ತಾ ಇತ್ತು. ಕಿಟಕಿಯಿಂದ ಬಗ್ ನೋಡಿದ್ರೆ ಫುಲ್ ಬುಲ್ಬುಲ್ ಗ್ಯಾಂಗ್ ನೋಡಿ ಅಟ್ಯಾಕ್ ಮಾಡಿದೆ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ನೋಡಿದ್ರೆ ಸಖತ್ ಖುಷಿ ಆಗೋಯ್ತು. ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಶಾರದಾ, ಬೆಂಗಳೂರಿನಿಂದ. ಬನ್ನಿ ನಿಮಗೆ ನಮ್ಮ ತಾರಸಿ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ. ಗಿಡಗಳೆಲ್ಲ ಹೇಗಿದ್ದಾವೆ ನೋಡೋಣ ಬನ್ನಿ. ಅಕ್ಟೋಬರ್ ಲಾಸ್ಟ್ ಡೇ ನಾನು ಈ ಗಿಡನ ಟ್ರಿಮ್ ಮಾಡಿದ್ದು. ಈಗ ಡಿಸೆಂಬರ್ ಮುಗೀತಾ ಇದೆ, ಇಷ್ಟೆಲ್ಲ ಚಿಗುರ್ಕೊಂಡಿದೆ. ತುಂಬಾ ಸುಂದರವಾದ ಗೆಲಾಡಿಯಾ ಹೂ. ಗೆಲಾಡಿಯಾದಲ್ಲಿ ಸುಮಾರು ವೆರೈಟಿಗಳು ಇರ್ತವೆ. ನನ್ನ ಹತ್ರ ಒಂದು 3-4 ವೆರೈಟಿ ಇದೆ. ಇದ್ರ ಸ್ಯಾಪ್ಲಿಂಗ್ಸ್ ಎಲ್ಲ ನಾನು ಇಂದ್ರಮ್ಮ ಅವ್ರ ಹತ್ರ ಕಲೆಕ್ಟ್ ಮಾಡಿದ್ದು. ದಾಸವಾಳ ಗಿಡಗಳು ಎಲ್ಲ ಇವಾಗ ಡಾರ್ಮೆನ್ಸಿ ಪೀರಿಯಡ್, ಈಗೆಲ್ಲ ಸುಪ್ತಾವಸ್ಥೆಲಿದ್ದಾವೆ. ಅಷ್ಟೊಂದು ಗ್ರೋತ್ ಇರಲ್ಲ, ಆದರೂ ಎಲ್ಲೆಲ್ಲೋ ಒಂದೊಂದು 2 ಹೂ ಬಿಡ್ತಾನೆ ಇದೆ. ಪಿಂಕ್ ಕಲರ್ ದಾಸವಾಳ ಅಂದರೆ ನಂಗೆ ತುಂಬಾ ಇಷ್ಟ. ಸಣ್ಣ ದಾಸವಾಳ ಒಂದು ಬಿಟ್ಟಿದೆ ನೋಡಿ. ರೆಡ್ ಕಲರಲ್ಲಿ ಯಾವಾಗಲೂ 2 ಬಿಡುತ್ತೆ, ಆದರೆ ಫೇಸ್ ಮಾತ್ರ ಆ ಕಡೆ ಸೈಡು. ಪಾಟ್ನ ತಿರುಗಿಸ್ಕೊಂಡು ನನ್ನ ಕಡೆ ಕಾಣಂಗೆ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಆಗಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. 2 ಸೀತಾಫಲ ಬಿಟ್ಟಿದೆ ನೋಡಿ. ಚಿಕ್ಕದು, ಇದು ದೊಡ್ಡದು. ಮಲ್ಲಿಗೆ ಗಿಡದ ಇದೊಂದು ವೆರೈಟಿ ತುಂಬ ಚೆನ್ನಾಗಿ ಚಿಗುರ್ಕೊಂಡಿದೆ ನೋಡಿ. ಫ್ರೆಶ್ ಆಗಿ ಬಂದಿರೋ ಎಲೆಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ. ರೋಜಾ ಗಿಡದಲ್ಲಿ ಮೊಗ್ಗೆಲ್ಲ ಬರ್ತಾ ಇದೆ ನೋಡಿ. ಈ ಕಡೆನೂ ಇದೆ ನೋಡಿ, ಒಂದು 2-3 ಒಣಗಿದ್ದು ಅದನ್ನು ತೆಗೆದಾಕಿನಿ. ಇದೊಂದು ಉಳಿದಿದೆ. ಚಳಿಗಾಲ ಇದ್ದರೂ ಕಟ್ಟಿಂಗ್ಸ್ ಅಂತೂ ನೆಡ್ತಾ ಇರ್ತೀನಿ. ಇದೆಲ್ಲ ನೋಡಿ, ಸ್ವಲ್ಪ ದಿನದ ಹಿಂದೆನೇ ನೆಟ್ಟಿದ್ದು, ಚೆನ್ನಾಗಿ ಸೆಟ್ ಆಗಿದ್ದಾವೆ. ದೊಡ್ಡ ಪತ್ರೆ ಗಿಡದ ಕಟ್ಟಿಂಗ್ ನೆಟ್ಟಿದೆ, ಇದು ಚೆನ್ನಾಗಿ ಸೆಟ್ ಆಗಿದೆ. ಆಕ್ಸಿಲಿಸ್ ಗಿಡದ ಇದೊಂದು ವೆರೈಟಿ ತಾನೇ ಬೆಳೆಯುತ್ತೆ. ಇದ್ರದ್ದು ಬಲ್ಬ್ ಇರುತ್ತೆ, ಗ್ರೀನ್ ಕಲರ್ ಎಲೆ. ಹೂವಂತೂ ಸೂಪರ್ ಆಗಿದೆ, ಪರ್ಪಲ್ ಕಲರ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫ್ಲ್ಯಾಕ್ ಸೀಡ್ ಗಿಡ ನೋಡಿದ್ದೀರಾ? ಇದು ಅದರದ್ದೇ ಒಂದು ವೆರೈಟಿ. ಅಗಸೆ ಗಿಡ ಅಂತಲೂ ಕರೀತಾರೆ. ಇದ್ರದ್ದು ಎಲೆ ಪಲ್ಯ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಾಯಿನೂ ಬಿಟ್ಟಿದೆ ನೋಡಿ. ಈ ಸಲ ಒಂದೇ ಕಾಯಿ ಬಿಟ್ಟಿರೋದು. ಪಲ್ಯ ಮಾಡೋಣ ಅಂದ್ಕೊಂಡಿದ್ದೆ, ಆದರೆ ಬೀಜಕ್ಕೆ ಹಾಗೆ ಬಿಟ್ಟಿದ್ದೀನಿ. ಹೂ ಸುತ್ತಲೂ ನೋಡಿ ಸಣ್ಣ ಸಣ್ಣ ಜೇನು ಹುಳಗಳು ಹೇಗೆ ಹಾರಾಡ್ತಾ ಇದ್ದಾವೆ. ಸೇವಂತಿದು ಇದೊಂದು ಸಣ್ಣ ಗಿಡ ನನಗೆ ಇಂದ್ರಮ್ಮ ಅವ್ರು ಕೊಟ್ಟಿದ್ದು. ಫಸ್ಟ್ ಟೈಮ್ ಬೆಳೆದಾಗ ಕಟ್ ಮಾಡಿದೆ. ಈ ಹೂವಿನ ಬಣ್ಣ ತುಂಬಾ ಚೆನ್ನಾಗಿದೆ. ನಾನು ಇಷ್ಟು ಚೆನ್ನಾಗಿರುತ್ತೆ ಅಂದ್ಕೊಂಡಿರಲಿಲ್ಲ. ಪಿಂಕ್ ಕಲರಲ್ಲಿ ಇದೊಂದು ವೆರೈಟಿ. ನಾನಂತೂ ಸುಮಾರು ಕಟ್ಟಿಂಗ್ಸ್ ಎಲ್ಲ ಕಡೆ ನೆಟ್ಟಿರ್ತೀನಿ. ಹೂ ಬಿಟ್ಟ ಮೇಲೆ ಗೊತ್ತಾಗೋದು ಯಾವ ಬಣ್ಣ ಅಂತ. ಮೆಕ್ಸಿಕನ್ ಪಿಟೋನಿಯಾ ಗಿಡದಲ್ಲಿ ಮೊದಲನೇ ಸಲ ಇಷ್ಟೆಲ್ಲ ಹೂ ಬಿಡ್ತಾ ಇರೋದು. 1 ಅಥವಾ 2 ಬಿಡೋದು, ಇವತ್ತು ಜಾಸ್ತಿ ಬಿಟ್ಟಿದೆ. ಯೆಲ್ಲೋ ಕಲರ್ ಸೇವಂತಿನೂ ತುಂಬ ಚೆನ್ನಾಗಿದೆ ನೋಡಿ, ಬಂಚಲ್ಲಿ ಬಿಟ್ಟಿದೆ. ಇದ್ರ ಕಟ್ಟಿಂಗ್ಸ್ ಎಲ್ಲ ಸೇವ್ ಮಾಡ್ಕೋಬೇಕು. ಈ ಸುಂದರವಾದ ಚಿಟ್ಟದ ಬಣ್ಣ ನೋಡಿ, ಒಳಗಡೆಯಿಂದ ಎಷ್ಟು ಚೆನ್ನಾಗಿದೆ. ಸೇವಂತಿಲಿ ಇನ್ನೊಂದು ಬಣ್ಣ ಇದೆ ನೋಡಿ, ಮೆಹರೂನ್ ಕಲರ್. ಅದ್ರ ಮೇಲೆ ಲೈಟಾಗಿ ಯೆಲ್ಲೋ ಕಲರ್ ಇರುತ್ತೆ. ಸುಮಾರು ಟೈಮಿಂದ ಗಿಡದಲ್ಲಿ ಹೀಗೆ ಇದೆ. ಹೂ ಒಣಗಿದ ಮೇಲೆ ತೆಗೆಯೋದು. ಒಂದು ಹೂ ನೋಡಿ ಸ್ವಲ್ಪ ಬಾಡೋಗಿದೆ, ಇದನ್ನು ತೆಗೆಯೋಣ. ಗಿಡದಲ್ಲಿ ಇನ್ನೂ ಮೊಗ್ಗೆಲ್ಲ ಇದೆಯಲ್ಲ, ಅದಕ್ಕೆ ಒಳ್ಳೆ ಎನರ್ಜಿ ಸಿಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ಬಣ್ಣದ ಹೂ ತುಂಬ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ಇದು ಗೋಂಫೇರ್ನ ಹೂ, ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದೆ. ಸಣ್ಣ ಪಾಟ್ನಲ್ಲೇ ನೆಟ್ಟಿರೋದು, ಬಟ್ ನನಗೆ ಈ ಹೂ ತುಂಬ ಟೈಮಿಂದ ಬೇಕಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.